ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे अब पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಏಲಕ್ಕಿ ಕೃಷಿ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಅಪ್ಪಂಗಳದ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಹೊನ್ನಪ್ಪ ಅಸಂಗಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಏಲಕ್ಕಿ ಕೃಷಿ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದಲ್ಲಿರುವಂಥ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ಹೊನ್ನಪ್ಪ ಆಸಂಗಿ ಅವರು. ನಮಸ್ಕಾರ ಡಾಕ್ಟರ್ ಹೊನ್ನಪ್ಪ ಅವರೇ. ನಮಸ್ಕಾರ ಸರ್. ಏಲಕ್ಕಿ ನಮ್ಮ ಕೊಡಗು ಜಿಲ್ಲೆಯ ಒಂದು ಮುಖ್ಯವಾದ ಬೆಳೆ ಅಂತ ಹೇಳ್ಬೋದು. ನಮ್ಮಲ್ಲಿರುವಂಥ ಈ ಹವಾಮಾನ ಪರಿಸ್ಥಿತಿ ಮತ್ತು ಭೂಮಿಯ ಒಂದು ಮೇಲ್ಮೈ ಲಕ್ಷಣದ ದೆಸೆಯಿಂದ ಏಲಕ್ಕಿ ಕೃಷಿಯನ್ನು ಮಾಡ್ತಾ ಇದ್ವಿ. ಸಮುದ್ರ ಮಟ್ಟದಿಂದ ಸಾಕಷ್ಟು ಎತ್ತರದ ಪ್ರದೇಶದಲ್ಲಿ ಕೊಡಗು ಜಿಲ್ಲೆ ಇದೆ ಮತ್ತು ಹೆಚ್ಚು ಮಳೆನೂ ಬರುತ್ತೆ. ಈ ಬೆಳೆಗೆ ಹಿತಕರವಾದಂಥ ಮಳೆ. ಹಾಗಾಗಿ ನಮ್ಮ ರೈತ ಬಾಂಧವರು ಏಲಕ್ಕಿ ಕೃಷಿಯಲ್ಲಿ ತೊಡಗಿದ್ದಾರೆ. ಮುಖ್ಯವಾಗಿ ನಾವು ಯಾವುದೇ ಕೃಷಿನಲ್ಲಿ ಒಳ್ಳೆಯ ಇಳುವರಿಯನ್ನು ಪಡಿಬೇಕಾದ್ರೆ ಸರಿಯಾದಂಥ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಏಲಕ್ಕಿ ಬೆಳೆಯಲ್ಲಿ ನಮ್ಮ ರೈತ ಬಾಂಧವರಿಗೆ ಲಭ್ಯವಿರುವಂಥ ತಳಿಗಳು ಯಾವ್ಯಾವು ಅಂತೀರಿ? ಸರ್, ಈಗ ಏಲಕ್ಕಿ ನಾವು ತಗೊಳ್ಳೋದಾದರೆ ಕೊಡಗು ಡಿಸ್ಟಿಕಲ್ಲಿ ಇದು ಒಂದು ಮುಖ್ಯ ಬೆಳೆ. ಮೊದಲು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಬೇಡಿಕೆ ಇರತಕ್ಕಂಥ ಬೆಳೆ ಏನಂತ ಹೇಳ್ಬೋದು. ಇದಕ್ಕೆ ನಾವು ಮಸಾಲೆ ಬೆಳೆಗಳ ರಾಣಿ ಅಂತಲೂ ಕೂಡ ಕರಿತೀವಿ. ಈ ಏಲಕ್ಕಿ ಕೊಡಗು ಜಿಲ್ಲೆಯಲ್ಲಿ ಸೂಕ್ತವಾದಂಥ ವಾತಾವರಣ ಇರೋದರಿಂದ ಇಲ್ಲಿ ನಾವು ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಒಂದು ಪ್ರಾದೇಶಿಕ ಕೇಂದ್ರ ಕೂಡ ಅಪ್ಪಂಗಳದಲ್ಲಿ ಓಪನ್ ಮಾಡಿದ್ದಾರೆ. ಅಲ್ಲಿ ನಮ್ಮ ಸಂಸ್ಥೆಯಿಂದ ಸುಮಾರು 5 ತಳಿಗಳನ್ನು ನಾವು ಈಗ ಬಿಡುಗಡೆ ಮಾಡಿದ್ದೀವಿ. ಇದಲ್ಲದೆ ಸಾಕಷ್ಟು ವಿಶ್ವವಿದ್ಯಾಲಯಗಳು ಕೂಡ, ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗಿರ್ಬೋದು, ಈ ಶಿವಮೊಗ್ಗದ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಆಗಿರ್ಬೋದು, ಈ ಥರನಾಗಿ ಸ್ಪೈಸಸ್ ಬೋರ್ಡ್ ಕೂಡ ಸಾಕಷ್ಟು ಅಭಿವೃದ್ಧಿಪಡಿಸತಕ್ಕಂಥ ತಳಿಗಳು ಈಗ ಲಭ್ಯವಿದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಈ ಏಲಕ್ಕಿ ಬೆಳೆಯನ್ನು ಕೊಡಗು, ಚಿಕ್ಕಮಗಳೂರು, ಹಾಸನದಲ್ಲಿ ಬಹಳ ಪ್ರಮುಖವಾಗಿ ಬೆಳೀತಾ ಇದ್ದೀವಿ. ಇಲ್ಲಿ ಬೆಳೀತಕ್ಕಂಥ ತಳಿಗಳು ಯಾವ್ಯಾವ ಅಂತಂದರೆ, ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಅಪ್ಪಂಗಳವನ್ನು ಅನ್ನೋದು ಪ್ರಮುಖವಾದಂಥ ಒಂದು ತಳಿ. ಈ ತಳಿ ಅತಿ ಸೂಕ್ತವಾದಂಥ ಒಂದು ತಳಿಯಾಗಿರ್ಬೋದು. ಈ ನಮ್ಮ ಕರ್ನಾಟಕದ ಏಲಕ್ಕಿ ಬೆಳೀತಕ್ಕಂಥ ಪ್ರದೇಶದಲ್ಲಿ ಇದು ನಮಗೆ ಅರ್ಲಿ ಮ್ಯಾಚೂರಿಂಗ್ ವೆರೈಟಿ ಅಂತ ಹೇಳ್ತೀವಿ. ಸುಮಾರು 89% ಬೋಲ್ಡ್ ಕ್ಯಾಪ್ಸುಲ್ನ ಕೊಡ್ತಕ್ಕಂಥ ತಳಿ. ಇದನ್ನು ನಾವು ಅಂತರ ಬೆಳೆಯಾಗಿಯೂ ಬೆಳಿಬಹುದು, ಹಾಗೆ ಮೋನೋಕ್ರಾಪ್ ಅಂತ ಹೇಳ್ತೀವಿ ನಾವು. ಈಗ ಏಕ ಬೆಳೆಯಾಗಿ ಕೂಡ ನಾವು ಈ ಬೆಳೆಯನ್ನು ಬೆಳಿಬಹುದು. ಇದು ಒಂದು ಉತ್ತಮವಾದಂಥ ಬೆಳೆ. ಅಪ್ಪಂಗಳ ಒಂದು ಅನ್ನೋದು ಇದು ನಾವು ಕ್ಲೋನ್ 37 ಅಂತೀವಿ, CCS 1 ಕೂಡ ಅಂತೀವಿ, ಸುವಾಸಿನಿ ಕೂಡ ಅಂತಿದ್ದೀವಿ. ಈಗ ನಾವು ಇದನ್ನ ಕರಿತಕ್ಕಂಥದ್ದು ಅಪ್ಪಂಗಳ 1 ಅನ್ನೋದು. ಏಲಕ್ಕಿಯಲ್ಲಿ ಬರ್ತಕ್ಕಂಥದ್ದು ಮೇಜರ್ ಅಂದರೆ ಕಟ್ಟೆ ಡಿಸೀಸು. ಕಟ್ಟೆಯಿಂದ ಕೂಡ ಸಾಕಷ್ಟು ಏರಿಯಾ ಕೂಡ
ಕಡಿಮೆ ಆಯಿತು. ಹಾಗಾಗಿ ಈ ಒಂದು ಕಟ್ಟೆ ರೆಸಿಸ್ಟೆಂಟ್ ಇರ್ತಕ್ಕಂಥ ತಳಿಗಳನ್ನು ಕೂಡ ಅಭಿವೃದ್ಧಿಪಡಿಸಿದ್ದೀವಿ. ಅದರಲ್ಲಿ ISR ವಿಜೇತ ಅನ್ನೋ ತಳಿ, ಇದು ಕಟ್ಟೆ ರೆಸಿಸ್ಟೆಂಟ್ ಇರ್ತಕ್ಕಂಥ ಒಂದು ತಳಿ. ಹಾಗೆಯೇ ಇದರಲ್ಲಿ ಇನ್ನೊಂದು ಹೈಬ್ರಿಡ್ ಒಂದು ಕೂಡ ಡೆವಲಪ್ ಮಾಡಿದ್ವಿ, ಈ ಕಟ್ಟೆ ರೆಸಿಸ್ಟೆಂಟ್ ಆಗಿರ್ತಕ್ಕಂಥದ್ದು, ಅದು ಅಪ್ಪಂಗಳ 2 ಅನ್ನೋದು. ಈ 3 ತಳಿಗಳು. ಇನ್ನು ಇದರಲ್ಲಿ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಅಂತಂದರೆ ರೈಸೋಮ್ ರಾಟ್ ಅಂತೇಳಿ, ಆ ರೈಸೋಮ್ ಕಂದು ಕೊಳೆಯದೆ ಅಂತ ಹೇಳ್ತೀವಿ, ಅದಕ್ಕೆ ರೆಸಿಸ್ಟೆಂಟ್ ಇರ್ತಕ್ಕಂಥ ತಳಿಗಳನ್ನು ಕೂಡ ನಾವು ಡೆವಲಪ್ ಮಾಡಿದ್ದೀವಿ. ISR ಅವಿನಾಶ ಅನ್ನೋದು, ಇದು ಒಂದು ಡಾರ್ಕ್ ಗ್ರೀನ್ ಕ್ಯಾಪ್ಸೂಲ್, ಅಂದರೆ ಅತಿ ಗ್ರೀನ್ ಆದಂಥ ಒಂದು ಕಾಯಿಗಳನ್ನ ಹೊಂದಿರ್ತಕ್ಕ ಕಡು ಹಸಿರು ಅಂತ ಕಾಯಿಗಳು. ಹೌದು. ಹಾಗೆಯೇ ಈ ಒಂದು ಕೊಳೆ ರೋಗಕ್ಕೆ ರೆಸಿಸ್ಟೆಂಟ್ ಇರ್ತಕ್ಕಂಥ ತಳಿ ಇದು. ಇದಲ್ಲದೇ ಇತ್ತೀಚಿನ ದಿನದಲ್ಲಿ ನೀವು ಈಗ ಇಡುಕಿ ಆಗಿರ್ಬೋದು, ಏಲಕ್ಕಿ ಬೆಳೆತಕ್ಕಂಥ ಪ್ರದೇಶ ನೀವು ಏನು ಹೇಳಿದ್ರಲ್ಲ, ಈಗ ಕೊಡಗು ಅತಿ ಹೆಚ್ಚು ಏಲಕ್ಕಿ ಬೆಳೆಯಲಿಕ್ಕೆ 600ರಿಂದ 1200 ಮೀಟರ್ ಸಮುದ್ರ ಮಟ್ಟದಿಂದ ಎತ್ತರ ಇರತಕ್ಕಂಥ ಪ್ರದೇಶಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು. ಅದಲ್ಲದೆ ಅತಿ ಹೆಚ್ಚು ಮಳೆ ಬೀಳತಕ್ಕಂಥ ಪ್ರದೇಶ 1500ರಿಂದ 2500 mm ಮಳೆ ಬೀಳತಕ್ಕಂಥ ಪ್ರದೇಶಕ್ಕೆ ಸೂಕ್ತವಾದಂಥ ಬೆಳೆ. ಮಲೆನಾಡದಲ್ಲಿ ಕೂಡ ಈ ಡ್ರೌಟ್ ಅನ್ನೋದು ಅಂದರೆ ಅನಾನುಕೂಲ ಜಾಸ್ತಿ ಆಗಿದೆ. ಇಡುಕಿಯಲ್ಲಿ ಸಾಕಷ್ಟು ಏರಿಯಾ ರಿಡ್ಯೂಸ್ ಆಗಲಿಕ್ಕೆ ಇದೇ ಕಾರಣ. ಇನ್ನು ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಏರಿಯಾ ಕೂಡ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನಾವು ರೀಸೆಂಟಾಗಿ ಮಾಯಿಶ್ಚರ್ ಸ್ಟ್ರೆಸ್ಸಿಗೆ ಅಂತಕ್ಕಂಥದ್ದು ಒಂದು ತಳಿಗೆ ISR ಮನುಶ್ರೀ ಅನ್ನೋದು ರೀಸೆಂಟಾಗಿ ಡೆವಲಪ್ ಮಾಡಿರ್ತಕ್ಕಂಥದ್ದು. ಈ ಥರನಾಗಿ 5 ತಳಿಗಳನ್ನು ನಾವು ಈಗ ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದೀವಿ. ಇದಲ್ಲದೇ ಈಗ ಸ್ಪೈಸಸ್ ಬೋರ್ಡ್ ಕೂಡ ರೀಜನಲ್ ಸ್ಟೇಷನ್ ಇದೆ ಸಕಲೇಶ್ಪುರದಾಗ, ದೋಣಿಗಾಲ್ನಲ್ಲಿ, ಅವರು ಕೂಡ ಸಾಕಷ್ಟು ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದಲ್ಲದೆ ಮೂಡಿಗೆರೆಯ JDHRAC ರಿಸರ್ಚ್ ಸ್ಟೇಷನ್ ಇದೆ, ಅವರು ಕೂಡ ಮೂಡಿಗೆರೆ 1, ಮೂಡಿಗೆರೆ 2, ಮೂಡಿಗೆರೆ 3 ಅನ್ನೋ ತಳಿಗಳನ್ನು ಕೂಡ ಅಭಿವೃದ್ಧಿಪಡಿಸಿದ್ದಾರೆ. ಇವೆಲ್ಲ ತಳಿಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ಬೆಳೀಲಿಕ್ಕೆ ಸೂಕ್ತವಾದಂಥ ತಳಿ. ಇದಲ್ಲದೇ ಸಾಕಷ್ಟು ರೈತರ ತಳಿಗಳು ಕೂಡ ಇದ್ದಾವೆ. ಆ ರೈತರ ತಳಿಗಳು ಕೂಡ ಸಾಕಷ್ಟು ಅಭಿವೃದ್ಧಿ ಹೊಂದಿರತಕ್ಕಂಥದ್ದು. ಆ ರೈತರ ಹೆಸರಿನಲ್ಲೇ ಒಂದು ಬಿಡುಗಡೆ ಮಾಡಿರ್ತಕ್ಕಂಥ, ಅದರಲ್ಲಿ ಒಂದು ಬಹಳ ಪ್ರಮುಖವಾದಂಥ ಒಂದು ತಳಿ ಯಾವುದು ಅಂತಂದರೆ ನೆಲ್ಯಾನಿ ಗ್ರೀನ್ ಗೋಲ್ಡ್ ಅನ್ನೋದು, ಇಡುಕಿಯ ಒಂದು ಜೋಸಫ್ ಅನ್ನೋರ ಹೆಸರಿನ ಮೇಲೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಡೆವಲಪ್ ಮಾಡಿರ್ತಕ್ಕಂಥ ವೆರೈಟಿ. ಇದು ಸಾಕಷ್ಟು ಮೊದಲು ಕೇರಳ ಇಡುಕಿಯಲ್ಲಿ ಬಹಳ ಒಂದು ಪಾಪ್ಯುಲರ್ ಆದಂಥ ಪ್ರಚಲಿತವಾದಂಥ ಒಂದು ತಳಿ. ತದನಂತರ ನಮ್ಮ ಕರ್ನಾಟಕದಲ್ಲೂ ಕೂಡ ಅದನ್ನು ಇಂಟೆನ್ಸಿವ್ ಕಲ್ಟಿವೇಷನ್ ಮಾಡ್ತಾ ಇದ್ದಾರೆ. ಈ ನೆಲ್ಯಾನಿ ಗ್ರೀನ್ ಗೋಲ್ಡ್ ಅನ್ನೋದು ಒಂದು ನ್ಯಾಚುರಲ್ ಹೈಬ್ರಿಡ್, ಮಲ್ಬಾರ್ ಮೈಸೂರು ಅನ್ನೋ ಒಂದು ನ್ಯಾಚುರಲ್ ಹೈಬ್ರಿಡ್ನಿಂದ ಬಂದಂಥದ್ದು. ಇದು ಒಂದು ವಿಗ್ರಸ್ ಗ್ರೋತ್ ಇರತಕ್ಕಂಥದ್ದು, ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥದ್ದು ಹೇಳ್ಬೋದು. ಎಲ್ಲ ತಳಿಗಳು ಕೂಡ ಈ ಪ್ರದೇಶದಲ್ಲಿ ಬೆಳೀಲಿಕ್ಕೆ ಸೂಕ್ತವಾದಂಥ ತಳಿ ಅಂತೇಳಿ. ಅಂದರೆ ಈ ಎಲ್ಲ ತಳಿಗಳು ಮಲ್ಬಾರ್ ವಿಧದ ತಳಿಗಳಿವು. ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಮಾಡತಕ್ಕಂಥ ತಳಿಗಳು ಎಲ್ಲವೂ ಮಲಬಾರ್ ಟೈಪ್. ಕೊತ್ತುಗಳು ನೆಲದ ಮೇಲೆ ಹರಡಿರ್ತಕ್ಕಂಥದ್ದು ಮಲಬಾರ್ ಟೈಪ್ ಅಂತ ಹೇಳ್ತೀವಿ. ಕೊತ್ತುಗಳು ಎರೆಕ್ಟ್ ಟೈಪ್ ಅಂದರೆ ಸ್ಟ್ರೈಟ್ ಆಗಿ ಬಂದಿರತಕ್ಕಂಥದ್ದು ಮೈಸೂರು ಟೈಪು, ಅದು ಸಾಮಾನ್ಯವಾಗಿ ಕೇರಳದಲ್ಲಿ ಬೆಳೀತಕ್ಕಂಥದ್ದು. ಇದಲ್ಲದೆ ಈ 2 ನ್ಯಾಚುರಲ್ ಹೈಬ್ರಿಡ್ ಕ್ರಾಸ್ ಬಿಟ್ವೀನ್ ಅಂತ ಹೇಳ್ತೀವಿ, ಮಲಬಾರ್ ಮೈಸೂರು, ಒಳುಕ ಟೈಪ್ ಅಂತ ಹೇಳ್ತೀವಿ. ಆ ಒಳುಕ ಟೈಪ್ ಈ ನೆಲ್ಯಾನಿ ಗ್ರೀನ್ ಗೋಲ್ಡ್ ನ್ಯಾಚುರಲ್ ಹೈಬ್ರಿಡ್. ಹಾಗಾಗಿ ವಿಗ್ರಸ್ ಗ್ರೋತ್ ಇದೆ, ಹೈ ಈಲ್ಡ್ ಕೂಡ. ಇದು ರೈಸೋಮೆಟಿಕ್ ಕ್ರಾಪ್ ಆಗಿರೋದ್ರಿಂದ ಒಂದು ಇಂಟೆನ್ಸಿವ್ ಕಲ್ಟಿವೇಷನ್ ಟೈಮ್ಲಿ ನಾವು ಎಲ್ಲ ಆಪರೇಷನ್ ಮಾಡಿದರೆ ನಮಗೆ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಒಂದು ತಳಿಗಳು. ಅಂದರೆ ಇದು ಬೇರುಗಳು ಆಳಕ್ಕೆ ಹೋಗದೇ ಇರೋದ್ರಿಂದ ಸ್ವಲ್ಪ ಸೂಕ್ಷ್ಮವಾದ ಬೆಳೆ ಅಂತಲೇ ಹೇಳಿ. ಹೌದು ಸರ್, ಇದು ಶಾಲೋ ರೂಟೆಡ್ ಅಂತ ಹೇಳ್ತೀವಿ ನಾವು, ಬೇರುಗಳ ಮೇಲೆ ಇರ್ತವೆ. ಹಾಗಾಗಿ ನಾವು ಈ ಪ್ಲಾಂಟಿಂಗ್ ಆದಮೇಲೆ ನಾವು ಸಾಕಷ್ಟು ಒಂದು ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ವರ್ಷ ಪೂರ್ತಿ ಕೆಲಸ ಇರುತ್ತೆ. ಮೊದಲು ಈಗ ಇಂಟೆನ್ಸಿವ್ ಎಂಪ್ಲಾಯ್ಮೆಂಟ್ ಜನರೇಷನ್ ಕ್ರಾಪ್ ಕೂಡ ಅಂತ ಹೇಳ್ತಾ ಇದ್ವಿ, ಸಾಕಷ್ಟು ಜನರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು. ಈ ಇತ್ತೀಚಿನ ದಿನದಲ್ಲಿ ಈಗ ಲೇಬರ್ ನಾವು ಶಾರ್ಟೇಜು, ಲೇಬರ್ ಡಿಮ್ಯಾಂಡ್ ಇರುವಂಥ ಪ್ರದೇಶದಲ್ಲಿ, ಅದು ಕೊಡಗಿನಲ್ಲಿ ಏಲಕ್ಕಿ ಬೆಳೆಗಳನ್ನ ಬೆಳೀಲಿಕ್ಕೆ ಹಿಂಜರಿತಕ್ಕಂಥದ್ದು ಕಾರಣ ಇದೇನೆ. ಏಲಕ್ಕಿ ನಾವು ಈಗ ಹಾರ್ವೆಸ್ಟಿಂಗ್ ಅಲ್ಲೂ ಕೂಡ ಸಾಕಷ್ಟು ಜನರು ಬೇಕಾಗುತ್ತೆ, ಒಂದೇ ಟೈಮಲ್ಲಿ ಇದು ಹಾರ್ವೆಸ್ಟಿಂಗ್ ಬರೋದಿಲ್ಲ, ಅಂದರೆ ಒಂದು 6 ತಿಂಗಳು ಕೊಯ್ಲು ಮಾಡ್ತಲೇ ಇರಬೇಕಾಗುತ್ತೆ. ಹಾಗಾಗಿ ಇದು ಒಂದು ಲೇಬರ್ ಇಂಟೆನ್ಸಿವ್ ಕ್ರಾಪ್ ಅಂತ ಹೇಳ್ತೀವಿ ನಾವು. ಇನ್ನು ಮುಖ್ಯವಾಗಿ ಈ ಏಲಕ್ಕಿ ಬೆಳೆನಲ್ಲಿ ನಾವು ಸಸಿಗಳನ್ನು ಹೇಗೆ ತಯಾರು ಮಾಡ್ಕೋಬೋದು ಅಂತೀರಿ? ಈ ಏಲಕ್ಕಿ ಬೆಳೆಯಲ್ಲಿ 2 ರೀತಿಯಿಂದ ನಾವು ಸಸ್ಯಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಬೋದು ಸರ್. ಒಂದು ಬೀಜದಿಂದ ಸಸ್ಯಗಳನ್ನ ಅಭಿವೃದ್ಧಿ ಮಾಡ್ಕೋಬೋದು, ಇನ್ನೊಂದು ಕಂದುಗಳ ಮೂಲಕ. ನಾವು ಇಲ್ಲಿ ಒಂದು ಕಮರ್ಷಿಯಲ್ ಆಗಿ ಅಥವಾ ನಾವು ಸೈಂಟಿಫಿಕ್ ಆಗಿ ಬೆಳೆಯಲಿಕ್ಕೆ ಸೈಂಟಿಫಿಕ್ ಆಗಿ ಹೇಳೋದಾದರೆ ಸಕ್ಕರ್ಸದಿ ಅಂತ ಹೇಳ್ತೀವಿ, ಕಂದುಗಳ ಮುಖಾಂತರ. ಆ ಕಂದುಗಳ ಮುಖಾಂತರ ಅಭಿವೃದ್ಧಿಪಡಿಸತಕ್ಕಂಥ ಸಸಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಸೂಕ್ತ ಅಂತ ಹೇಳ್ತೀವಿ. ಯಾಕೆಂದರೆ ಇದು ಏಲಕ್ಕಿ ಹೈಲಿ ಕ್ರಾಸ್ ಪಾಲಿನೇಟೆಡ್ ಇರೋದ್ರಿಂದ ಸಾಕಷ್ಟು ವೈವಿಧ್ಯತೆಗಳು ಜಾಸ್ತಿ. ಈಗ ನಾವು ಒಂದು ಏರ್ಪೇರು ಉಂಟಾಗುತ್ತೆ, ಬೀಜದಿಂದ ಮಾಡಿರ್ತಕ್ಕಂಥದ್ದು ನಮಗೆ ಟ್ರೂ ಟು ಟೈಪ್ ಅಂತ ಹೇಳ್ತೀವಿ, ಸೇಮ್ ಒಂದು ಪೇರೆಂಟ್ಸ್ ಕ್ಯಾರೆಕ್ಟರ್ ಇರದೇ ಇರತಕ್ಕಂಥದ್ದು ಇರ್ಬೋದು. ಹಾಗಾಗಿ ಈ ಬೀಜದಿಂದ ಕೂಡ ಸಸ್ಯಗಳನ್ನ ಅಭಿವೃದ್ಧಿ ಮಾಡ್ಕೋಬಹುದು, ಕಂದುಗಳ ಮುಖಾಂತರನೂ ಕೂಡ ಸಸ್ಯಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಬೋದು. ಅಂದರೆ ಮುಖ್ಯವಾಗಿ ಕಂದುಗಳನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕಾಗುತ್ತೆ?
ಕಂದುಗಳನ್ನ ಆಯ್ಕೆ ಮಾಡ್ಕೊಳ್ಳೋದಾದರೆ ಮೊಟ್ಟ ಮೊದಲನೆಯದಾಗಿ ನಾವು ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಒಂದು ತಳಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ನಾವು ಇದರಲ್ಲಿ ಇದು ಹೈಲಿ ಸೆನ್ಸಿಟಿವ್ ಕ್ರಾಪ್ ಅಂತ ಹೇಳ್ತೀವಿ, ರೋಗ ಮತ್ತು ಕೀಟ ಬಾಧೆಗಳು ಅತಿ ಹೆಚ್ಚು ಇರತಕ್ಕಂಥದ್ದು. ಹಾಗಾಗಿ ಈಗ ನಾವು ಈ ಕಟ್ಟೆ ಇನ್ಫೆಕ್ಟೆಡ್ ಆಗಿರ್ತಕ್ಕಂಥ ಸಸಿಗಳನ್ನ ಆಯ್ಕೆ ಮಾಡ್ಕೊಂಡು ಬಂದರೆ ಅದು ನಮಗೆ ಪ್ಲಾಂಟೇಶನ್ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ. ಹಾಗಾಗಿ ರೋಗ ಮತ್ತು ಕೀಟ ಬಾಧೆಯಿಂದ ಮುಕ್ತಿ ಇರತಕ್ಕಂಥ ಸಸಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ಒಂದು ಗ್ರೋನ್ ಅಪ್ ಟಿಲ್ಲರ್ಸ್, ಅದ್ರ ಜೊತೆ ಒಂದು ಯಂಗ್ ಶೂಟ್ಸ್ ಇರ್ತಕ್ಕಂಥ ಒಂದು ಕಂದನ್ನು ಆಯ್ಕೆ ಮಾಡ್ಕೊಳ್ಬೇಕು. ಆ ಕಂದು ನಮಗೆ ಸೂಕ್ತವಾದಂಥ ಒಂದು ಗಡ್ಡೆಯನ್ನೇ ತಗೋಬೇಕಾಗುತ್ತೆ. ಒಂದು ಅದಕ್ಕೆ ಏನು ಗ್ರೋನ್ ಅಪ್ ಟಿಲ್ಲರ್ ಇರ್ತೈತಿ, ಆ ಟಿಲ್ಲರ್ ಜೊತೆ ಒಂದು ರೈಸೋಮ್ ಇರಬೇಕು, ಒಂದು ಸ್ಮಾಲ್ ಪೋರ್ಷನ್ ಯಂಗ್ ಶೂಟ್ ಇರಬೇಕು ಅದ್ರ ಜೊತೆ. ಅಂಥ ಒಂದು ಕಂದುಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದು ಮುಖ್ಯ. ಈಗ ಕೆಲವೊಂದು ಏನು ಮಾಡ್ತಾರೆ ಅಂದರೆ ಪ್ಲಾಂಟಿಂಗ್ ಡಿಮ್ಯಾಂಡ್ ಇರೋ ಟೈಮಲ್ಲಿ ಈ ನೆಲ್ಯಾನಿ ಅನ್ನೋದು ಭಾಳ ಈ ಪ್ಲಾಂಟರ್ಸಲ್ಲಿ ಸ್ಪ್ರೆಡ್ ಆಗಿಬಿಟ್ಟಿದೆ. ಈಗ 80 ರೂಪಾಯಿ 100 ರೂಪಾಯಿ ಒಂದು ಸಕ್ಕರ್ಸ್ ಕೂಡ ಸೇಲ್ ಮಾಡ್ತಾರೆ. ಈ ಇಳುವರಿ ಆಲ್ರೆಡಿ ನಮಗೆ ಈಲ್ಡ್ ಕೊಟ್ಟಿರ್ತಕ್ಕಂಥ ಟಿಲ್ಲರ್ಸ್ ನಾವು ತೊಗೊಂಡು ಹೋದಾಗೆ ಅದು ಎಸ್ಟಾಬ್ಲಿಷ್ ಆಗೋದು ಭಾಳ ಚಾನ್ಸಸ್ ಕಡಿಮೆ. ಹಾಗಾಗಿ ನಾವು ಈಗೇನು ಈಗ 8ರಿಂದ ಒಂದು 10ರಿಂದ 18 ತಿಂಗಳದ ಅಥವಾ 2 ವರ್ಷದ ಒಳಗಡೆ ಏನಿರುತ್ತಲ್ಲ ಅಂಥ ಕಂದುಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಭಾಳ ಸೂಕ್ತ. ಯಂಗ್ ಟಿಲ್ಲರ್ಸ್ ಅಂತ ಹೇಳ್ತಾರೆ, ಗ್ರೋನ್ ಅಪ್. ಬೀಜಗಳನ್ನು ನಾವು ಬಳಸ್ಕೊಳ್ಳೋದಾದರೆ ಬಲಿತ ಬೀಜಗಳನ್ನೇ ಬೀಜದಿಂದ ಅದಾದರೆ ನಾವು ಈಗ ಸುಮಾರು 2ರಿಂದ 3ನೇ ಹಾರ್ವೆಸ್ಟಿಂಗ್ ಸೆಪ್ಟೆಂಬರ್ ಟೈಮಲ್ಲಿ ಕೊಯ್ದಂಥ ಒಂದು ಒಳ್ಳೆ ಕ್ಯಾಪ್ಸೂಲ್ನ ಕಾಯಿಗಳನ್ನ ನಾವು ಮೆಚೂರ್ ಆದಂಥ ಕ್ಯಾಪ್ಸೂಲ್ನ ಆಯ್ಕೆ ಮಾಡಿಕೊಂಡು ಆ ಬೀಜದಿಂದ ನಾವು ಕಾಯ್ದಿಂದ ಬೀಜವನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗತ್ತೆ. ಅದರಲ್ಲಿ ಮ್ಯೂಸಿಲೇಜ್ ಅನ್ನೋದೊಂದು ಪದರ ಇರುತ್ತೆ. ಹಾಗಾಗಿ ಜರ್ಮಿನೇಷನ್ ಪರ್ಸೆಂಟೇಜ್ ಕೂಡ ಭಾಳ ಕಡಿಮೆ ಇದರಲ್ಲಿ. ಹಾಗಾಗಿ ನೈಟ್ರಿಕ್ ಆ್ಯಸಿಡ್ ಟ್ರೀಟ್ಮೆಂಟ್ ಕೂಡ ಮಾಡ್ಬೋದು. ಅಥವಾ ಈಗ 2-3 ಸಲ ನಾವು ನೀರಿನಲ್ಲಿ ನೀಟಾಗಿ ತೊಳೆದು ಆ ಮ್ಯೂಸಿಲೇಜನ್ನು ಹೋಗುವಾಗ ಅಂಟು ಪದಾರ್ಥವನ್ನು ನಾವು ರಿಮೂವ್ ಮಾಡಬೇಕು. ಇಲ್ಲಾಂದರೆ ಅದು ಜರ್ಮಿನೇಷನ್ ಪರ್ಸೆಂಟೇಜ್ ನಮಗೆ ಕಡಿಮೆ ಆಗುತ್ತೆ. ತೊಳೆದಾದ ನಂತರ ನಾವು ಒಂದಿಷ್ಟು ಬೂದಿಯಲ್ಲಿ ಮಿಕ್ಸ್ ಮಾಡಿ ಅದನ್ನು ತಿಕ್ಕಿ ನಾವು ಸ್ವಲ್ಪ ಸೇಡ್ ಡ್ರೈ ಮಾಡಿ ಅದನ್ನು ನಾವು ಒಂದು 2-3 ದಿನದಲ್ಲಿ ನಾವು ಸೋಯಿಂಗ್ ಮಾಡಿಕೊಂಡ್ರೆ ನಮಗೆ ಉತ್ತಮವಾದಂಥ ಸಸ್ಯಗಳನ್ನ ನಾವು ಅಭಿವೃದ್ಧಿ ಪಡಿಸ್ಕೋಬಹುದು. ಇಲ್ಲಿ ಇನ್ನೊಂದು ಏನಂತಂದ್ರೆ ಕೆಲವೊಂದಿಷ್ಟು ಜನ ಈ ಸೀಡ್ನ ಎಕ್ಸ್ಟ್ರಾಕ್ಟ್ ಮಾಡಿ ಹಾಗೆ ಇಟ್ಬಿಟ್ಟಿರ್ತಾರೆ. ಸೀಡ್ ವಯಾಬಿಲಿಟಿ ಇರೋದಿಲ್ಲ. ನಾವು ವಾರ ಗಂಟಲೆ 15 ದಿವಸ ಗಂಟಲೆ ಬಿಟ್ಟರೆ ಮೊಳಕೆ ಹೊಡೆಯೋ ಚಾನ್ಸಸ್ ಭಾಳ ಕಡಿಮೆ ಇರ್ತೈತಿ. ಹಾಗಾಗಿ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡಿದ ತಕ್ಷಣ ನಾವು ಈಗ ವಿತಿನ್ 2-3 ಡೇಸ್ 1 ವೀಕ್ದೊಳಗೆ ಸೋಯಿಂಗ್ ಮಾಡಬೇಕು. ಅಂದರೆ ತಾಯಿ ಗಿಡಗಳನ್ನು ಆಯ್ಕೆ ಮಾಡಿಕೊಂಡು ಅದರಿಂದ ಕಂದುಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಕಾಯಿಗಳನ್ನು ಕೂಡ ಅದರಿಂದಲೇ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹೌದು. ಅಂದರೆ ಸಸಿಗಳು ಏನು ಗುಣಗಳನ್ನು ಹೊಂದಿರಬೇಕಾಗತ್ತೆ ಅಂತೀರಿ? ಒಳ್ಳೆ ಸಸಿಗಳು ಅಂತ ಸಸಿಗಳು ಸೀಡ್ಲಿಂಗಿಂದ ಆಗಿದ್ದರೆ ನಮಗೀಗ 8ರಿಂದ ಈಗ ಕೇರಳದಲ್ಲಿ ಸುಮಾರು 18 ತಿಂಗಳದ ಸಸಿಗಳನ್ನು ನಾಟಿಗೆ ಯೂಸ್ ಮಾಡ್ಕೋತಾರೆ. ಆಮೇಲೆ 8ರಿಂದ 10 ತಿಂಗಳ ಸಸಿಗಳನ್ನು ನಾಟಿ ಮಾಡ್ಕೋತಾರೆ. ಈಗ ಸೆಪ್ಟೆಂಬರ್ ಬೀಜದಿಂದ ಮಾಡಿದ್ದಾದರೆ ಅದನ್ನು ಬೆಡ್ನಲ್ಲಿ ಸೋಯಿಂಗ್ ಮಾಡಿ ಅದು 20ರಿಂದ 25 ದಿನ ಜರ್ಮಿನೇಷನ್ ಟೈಮ್ ತೊಗೊಳುತ್ತೆ. ನಂತರ 3-4 ಲೀಫ್ ಸ್ಟೇಜ್ನಲ್ಲಿ ಇರ್ತಕ್ಕಂಥದ್ದನ್ನು ನಾವು ಪಾಲಿ ಬ್ಯಾಗಿಗೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಬೇಕಾಗತ್ತೆ. ನಮಗೆ ಜೂನ್-ಜುಲೈ ಟೈಮ್ಗೆ ಒಂದು 8ರಿಂದ 10 ತಿಂಗಳ ಸಸಿಗಳನ್ನ ಏನಿರ್ತಾವಲ್ಲ, ಒಂದು ಹೆಲ್ದಿ ಆದಂಥ ಸಸಿಗಳು ಪ್ಲಾಂಟಿಂಗ್ ಮಾಡೋಕ್ಕೆ ಸೂಕ್ತವಾದ ಕಂದುಗಳಾದರೆ ಒಂದು ಗ್ರೋನ್ ಅಪ್ ಟಿಲ್ಲರ್ ಇರಬೇಕು, ಒಂದು ಯಂಗ್ ಶೂಟ್ ಇರಬೇಕು, ಹೈ ಈಲ್ಡಿಂಗ್ ವೆರೈಟಿ ಇರಬೇಕು, ಮತ್ತೆ ಕಟ್ಟೆ ಡಿಸೀಸ್ ಆಗಿರಲಿ ಅಥವಾ ಶೂಟ್ ಬೋರರ್ ಅಂತ ಹೇಳ್ತೀವಲ್ಲ ಅವೆಲ್ಲ ರೋಗದಿಂದ ಕೀಟದಿಂದ ಮುಕ್ತಿ ಇರಬೇಕಂತ ಸಸಿಗಳನ್ನ ಆಯ್ಕೆ ಮಾಡಿ. ಇನ್ನು ಈ ಸಸಿಗಳನ್ನು ನಾವು ಆಯ್ಕೆ ಮಾಡ್ಕೊಂಡ್ಮೇಲೆ ಯಾವ ಕಾಲದಲ್ಲಿ ಈ ಸಸಿಗಳನ್ನು ನಾಟಿ ಮಾಡೋದಕ್ಕೆ ಸೂಕ್ತವಾದ ಕಾಲ ಅಂತೀರಿ? ನಾಟಿ ಮಾಡೋದಕ್ಕೆ ಸೂಕ್ತವಾದ ಸಮಯ ಅಂತಂದರೆ ಜೂನ್-ಜುಲೈ. ಮುಂಚೆ ಜೂನ್-ಜುಲೈದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇತ್ತು. ಸೆಪ್ಟೆಂಬರ್ ಟೈಮಲ್ಲಿ ಸೂಕ್ತ ಅಂತ ಹೇಳ್ತಾ ಇದ್ವಿ. ಈಗ ಅಷ್ಟೊಂದು ಆ ಥರದ್ದು ಇದಿಲ್ಲ. ಜೂನ್-ಜುಲೈ ಕೂಡ ಸೂಕ್ತವಾದಂಥ ಟೈಮ್ ಅಂತ ಹೇಳ್ಬೋದು ನಾವು ನಾಟಿ ಮಾಡಲಿಕ್ಕೆ. ಇಲ್ಲಿ ನಾಟಿ ಮಾಡೋದಕ್ಕೆ ಕಂದುಗಳನ್ನ ತೊಗೊಂಡಾಗೆ ನಾವು ಈಗ ಮಲ್ಬರ್ ಟೈಪ್ ಏನಂತ ಹೇಳಿದ್ವಲ್ಲ, ಅವನ್ನ ನಾವು 2ರಿಂದ 2 ಮೀಟರ್ ಅಂದರೆ 6 ಅಡಿಯಿಂದ 6 ಅಡಿ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಗೆ ಅಂತರದಲ್ಲಿ ನಾವು ನಾಟಿ ಮಾಡಬೇಕಾಗತ್ತೆ. ಒಳುಕ ಟೈಪ್ ಅಂತಂದರೆ ಈ ನೆಲ್ಯಾನಿ ಗ್ರೀನ್ ಗೋಲ್ಡ್ ಹೇಳಿದ್ವಲ್ಲ, ಅದು ಆದರೆ 9x9 ಅಡಿ, ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ರೋಬಸ್ಟ್ ಗ್ರೋತ್ ಇರೋದ್ರಿಂದ ಅದಕ್ಕೆ 3x3 ಮೀಟರ್ ಅಂತರದಲ್ಲಿ ನಾವು ನಾಟಿ ಮಾಡಬೇಕಾಗತ್ತೆ. ನಾಟಿ ಮಾಡಿದ ಮುಂಚೆ 1.5 ಅಡಿ ಆಳ ಅಗಲ ಅಷ್ಟು ಗುಂಡಿ ತೆಗೆದು ಅದಕ್ಕೆ ನಾವು ಮೇಲ್ಮಣ್ಣು, ಅದ್ರ ಜೊತೆ ಒಂದು 50 ಗ್ರಾಮದಿಂದ 100 ಗ್ರಾಮ್ನಷ್ಟು ರಾಕ್ ಫಾಸ್ಫೇಟು, ನೀಮ್ ಕೇಕ್ ಇದ್ರೆ ನೀಮ್ ಕೇಕು ಇವೆಲ್ಲವನ್ನು ಹಾಕಿ ಪ್ಲಾಂಟಿಂಗ್ ಮಾಡಬೇಕಾದ್ರೆ ಮೇಲಿನ ಗಂಟೆ ಮಾಡಬೇಕು. ಅದೆಲ್ಲ 1.5 ಅಡಿಯಷ್ಟು ಗುಂಡಿ ತೆಗೆದು ಅದು ಆಳವಾಗಿ ನಾವು ಮಾಡಿದೆ ಅಂದರೆ ಮಳೆಗಾಲದಲ್ಲಿ ನೀರು ನಿಂತು ಕೊಳೆಯುವಂಥ ಚಾನ್ಸಸ್ ಜಾಸ್ತಿ ಇರ್ತವೆ. ಹಾಗಾಗಿ ಮೇಲಿನ ಗುಂಡಿಯನ್ನು ಮತ್ತು ನಾವು ಒಂದು 75% ಗುಂಡಿ ಮುಚ್ಚಿ ಅದರ ಮೇಲ್ಗಡೆನೆ ಮಾಡಬೇಕು ಶಾಲೋ ಪ್ಲಾಂಟಿಂಗ್ ಅಂತೇಳಿ ಮಾಡಿ ಅದ ನಂತರ ನಾವು ಸ್ಟೇಕಿಂಗ್ ಕೊಡಬೇಕಾಗತ್ತೆ. ಅದಕ್ಕೆ ಸಪೋರ್ಟು, ಇಲ್ಲಾಂದರೆ ಗಾಳಿಗೆ ಬೀಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಡೀಪಾಗಿ ಪ್ಲಾಂಟಿಂಗ್ ಮಾಡಿದ್ರೆ ನೀರು ನಿಂತು ಕೊಲ್ತು ಹೋಗುವಂಥ ಚಾನ್ಸಸ್ಸು, ಆಮೇಲೆ ಅದು ಎಸ್ಟಾಬ್ಲಿಷ್ ಆಗೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಶಾಲೋ ರೂಟೆಡ್ ಪ್ಲಾಂಟಿಂಗ್ ಮಾಡಿದ್ಮೇಲೆ ನಾವು ಅದಕ್ಕೆ ಸ್ಟೇಕಿಂಗ್ ಕೊಡಬೇಕಾಗತ್ತೆ, ಅದಕ್ಕೆ ಸಪೋರ್ಟಿಂಗ್ ಆಧಾರ ಕೊಟ್ಟು ಅದಕ್ಕೆ ಮಲ್ಚ್ ಮಾಡಬೇಕಾಗತ್ತೆ. ಒಣಗಿದ ಎಲೆಗಳನ್ನಾಗಿರ್ಬೋದು ಅಥವಾ ಕಸದ ಬುಡಕ್ಕೆ ಅದನ್ನು ಮಲ್ಚ್ ಮಾಡಬೇಕಾಗತ್ತೆ ನಾವು. ಅಂದರೆ ಅದರಿಂದ ತೇವಾಂಶದ ಸಂರಕ್ಷಣೆನೂ ಆಗುತ್ತೆ. ತೇವಾಂಶದ ಸಂರಕ್ಷಣೆ ಕೂಡ ಆಗುತ್ತೆ. ಅದರಲ್ಲಿ ಸುತ್ತಮುತ್ತಲ ಒಂದಿಷ್ಟು ಈ ಕಳೆದ ನಿರ್ವಹಣೆ ಕೂಡ ಆಗುತ್ತೆ. ಜೊತೆಗೆ ಅದು ಕ್ರಮೇಣವಾಗಿ
ಕಳಿತು ಪೋಷಕಾಂಶನೂ ಈಗ ಪೂರೈಕೆ ನಾವು ಮಾಡುತ್ತೆ. ಅತಿ ಹೆಚ್ಚು ಮಳೆ ಬೀಳುವಂಥ ಸಮಯದ ಬಿಟ್ಟು ಉಳಿಕೆ ಎಲ್ಲ ಟೈಮಲ್ಲಿ ನಾವು ಅದಕ್ಕೆ ಬೇರೆ ಬೇಸ್ನಲ್ಲಿ ಬುಡಕ್ಕೆ ಮಲ್ಚ್ ಹಾಕೋದು ಬಹಳ ಸೂಕ್ತ. ಈ ತೇವಾಂಶ ಕೂಡ ಹಿಡಿದುಕೊಳ್ಳುತ್ತೆ, ಗ್ರೋತ್ನು ಕೂಡ ಕಡಿಮೆ ಮಾಡುತ್ತೆ. ಯಾಕಂದ್ರೆ ಇದನ್ನ ಮಳೆಗಾಲದಲ್ಲಿ ಅತಿ ಹೆಚ್ಚು ಹಾಕಿದ್ರಂದ್ರೆ ಕೊಳೆತು ಜಾಸ್ತಿ ಮತ್ತೆ ಅಲ್ಲಿ ರೈಸೋಮ್ ರಾಡ್ ಬರುವಂತ ಚಾನ್ಸಸ್ ಆಗಲಿ ಆ ಸಂದರ್ಭದಲ್ಲಿ ಸ್ವಲ್ಪ ತೆಗಿಬೇಕು. ಉಳಿಕೆ ಎಲ್ಲ ಟೈಮಲ್ಲಿ ಮಲ್ಚ್ ಹಾಕಿದ್ರೆ, ಯಾಕೆ ಶಾಲೋ ರೂಟೆಡ್ ಇರೋದ್ರಿಂದ ಬೇರುಗಳು ಕೂಡ ಮೇಲೆ ಇರ್ತವೆ. ಈಗ ಅದು ಮಲ್ಚಿಂಗ್ ಆಗಿರ್ಬೋದು, ಅರ್ದಿಂಗ್ ಅಪ್ ಅಂತ ಹೇಳ್ತೀವಿ, ಈ ಥರದ್ದೆಲ್ಲ ಬೇರೆ ಬೇರೆ ಒಂದು ಕಲ್ಚರ್ ಆಪರೇಷನ್ಸ್ ಮಾಡಬೇಕಾಗುತ್ತೆ. ಅಂದರೆ ಮುಖ್ಯವಾಗಿ ಈಗ ಸಾವಯವ ಗೊಬ್ಬರವನ್ನು ಕೊಡಬೇಕಾಗತ್ತೆ ಪ್ರಾರಂಭದಲ್ಲಿ. ಹೌದು. ಮತ್ತೆ ವರ್ಷಕ್ಕೆ ಎಷ್ಟು ಸರಿ ಸಾವಯವ ಗೊಬ್ಬರ ಕೊಡ್ತಾ ಇರಬೇಕಾಗತ್ತೆ? ಗೊಬ್ಬರಗಳ ನಿರ್ವಹಣೆ ತಗೊಳ್ಳೋದಾದ್ರೆ ಇದರಲ್ಲಿ ಸಾವಯವ ಗೊಬ್ಬರನ 5 kg 10 kg ಅಷ್ಟು, 8 ರಿಂದ 10 ವರ್ಷದ ಗಿಡ ಇತ್ತಂತಂದ್ರೆ ಅದಕ್ಕೆ ಒಂದು 10 kg ಅಷ್ಟು ಸಗಣಿ ಗೊಬ್ಬರ ಆಯಿತು ಅಥವಾ ಕಾಂಪೋಸ್ಟ್ ಅನ್ನು ಕೂಡ ಕೊಡಬಹುದು. ಅದರ ಜೊತೆ ನಾವು ಈಗ 1 kg ಅಷ್ಟು ನೀಮ್ ಕೇಕು ಅಥವಾ ವರ್ಮಿ ಕಾಂಪೋಸ್ಟ್, ಬೋನ್ ಮೇಲು ಅಥವಾ ಟ್ರೈಕೋಡರ್ಮ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಅದನ್ನು ಕೂಡ ಜೈವಿಕ ಶಿಲೀಂಧ್ರನಾಶಕ ಕೂಡ ನಾವು ಗಿಡಗಳಿಗೆ ಕೊಡೋದ್ರಿಂದ ಭೂಮಿಯಿಂದ ಬರ್ತಕ್ಕಂಥ ರೋಗ ಕೂಡ ನಾವು ತಡೆಗಟ್ಟಬಹುದು. ಜೊತೆಗೆ ಕೆಮಿಕಲ್ ಫರ್ಟಿಲೈಸರ್ಸ್, ರಾಸಾಯನಿಕ ಗೊಬ್ಬರಗಳು ಏನು ಹೇಳ್ತೀವಿ ನಾವೀಗ, ಸಾರಜನಕ, ರಂಜಕ, ಪೊಟ್ಯಾಷ್, ಅವು ಕೂಡ ಬಹಳ ಮುಖ್ಯ. ಯಾಕಂದ್ರೆ ಇದು ರೈಸೋಮೆಟಿಕ್ ಕ್ರಾಪ್ ಆಗಿರೋದ್ರಿಂದ ಇಲ್ಲಿ ಪೋಷಕಾಂಶಗಳ ಪ್ರಾಮುಖ್ಯತೆ ಬಹಳ ಮುಖ್ಯ ಆಗಿದೆ. ಅಂದ್ರೆ ಅವಕ್ಕೆ ಸುಲಭ ಸಿಗೋ ರೀತಿಯಲ್ಲಿ ಕೊಡಬೇಕು. ಹೌದು. ಹಾಗಾಗಿ ನಮ್ಮ ಸಂಸ್ಥೆಯಿಂದ ಶಿಫಾರಸು ಮಾಡಿರ್ತಕ್ಕಂಥ ಪೋಷಕಾಂಶಗಳನ್ನ ಹೇಳೋದಾದ್ರೆ 1 ಹೆಕ್ಟೇರಿಗೆ 125 kg ಸಾರಜನಕ, 125 kg ರಂಜಕ, 250 kg ಪೊಟ್ಯಾಶ್ ಒಂದು 2 ರಿಂದ 3 ಡೋಸ್ನಲ್ಲಿ ಕೊಡಬೇಕಾಗತ್ತೆ. ಇದನ್ನು ಕೊಡೋಕ್ಕಿಂತ ಮುಂಚೆ ನಾವೀಗ ಏನು ಮಾಡ್ಬೇಕಂತಂದ್ರೆ ಬೇಸ್ನಲ್ಲಿ ನಾವೀಗ ಕೊತ್ತುಗಳು ಏನು ಬಂದಿರ್ತವೆ, ಕೊತ್ತುಗಳು ಉದ್ದ ಹರಡಿರ್ತವೆ, ಕೊತ್ತುಗಳನ್ನ ಸುತ್ತಬೇಕಾಗತ್ತೆ. ಸುತ್ತಿ ಮಲ್ಚ್ ಇತ್ತಂದ್ರೆ ಮಲ್ಚಿನ ಮಟೀರಿಯಲ್ ತೆಗೆದು ಕೂಡ 1-1.5 ಅಡಿಯಷ್ಟು ಸುತ್ತ ಅಳತೆಯಲ್ಲಿ ಗಿಡಗಳಿಗೆ ಒಂದು 2 ರಿಂದ 3 ಭಾಗದಷ್ಟು ಫರ್ಟಿಲೈಸರ್ ಕೊಡಬೇಕಾಗತ್ತೆ. ನಾವು ಏನಾದರೂ ಮೊದಲನೇ ವರ್ಷ ಇತ್ತಂತಂದರೆ ಇದಕ್ಕೆ 1/3 ಭಾಗದಷ್ಟು ಮೊದಲನೇ ವರ್ಷ ಕೊಡಬೇಕಾಗತ್ತೆ. 2ನೇ ವರ್ಷಕ್ಕೆ 2-3 ಭಾಗದಷ್ಟು, ಪೂರ್ತಿ ಪ್ರಮಾಣ 3ನೇ ವರ್ಷದಿಂದ ಜೂನ್ ಜುಲೈ ಅಥವಾ ಮೇ ಜೂನು ಸೆಪ್ಟೆಂಬರ್ ಅಕ್ಟೋಬರು ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಕೂಡ 3 ಸ್ಪ್ಲಿಟಲ್ಲಿ ಕೊಡ್ಬೋದು. ಇದು ಹೆಕ್ಟೇರ್ ಲೆಕ್ಕದಲ್ಲಿ ಆಯಿತು. ಈಗ ಒಂದು ಗಿಡಕ್ಕೆ ಎಷ್ಟು ಗ್ರಾಮ್ ಅಂತ ಏನಾದರೂ ಕೊಡ್ಬೋದಾ? ಒಂದೊಂದು ಗಿಡಕ್ಕೆ ಅಂತಂದರೆ ಈಗ 3 ವರ್ಷ ಆದಮೇಲೆ, ಈಗ ಅದಕ್ಕೆ ಹೇಳಿದೆ ನಾನು ಫಸ್ಟ್ ಮೊದಲನೇ ವರ್ಷದಲ್ಲಿ 1/3 ಭಾಗದಷ್ಟು ಅಷ್ಟೇ. ಈಗ ನಾವು ನಾರ್ಮಲ್ ಆಗಿ ರೈತರು ಏನು ಮಾಡ್ತಾರೆ ಅಂದರೆ ಯೂರಿಯಾ 1 ಚೀಲ, ರಾಕ್ ಫಾಸ್ಫೇಟ್ 2 ಚೀಲ, ಪೊಟ್ಯಾಶ್ 1 ಚೀಲ ಮಿಕ್ಸ್ ಮಾಡಿಕೊಂಡು 1 ಹಿಡಿಯಷ್ಟು ಸುತ್ತಳತೆಯಲ್ಲಿ ಗಿಡಗಳ ಗಾತ್ರದ ಆಧಾರದ ಮೇಲೆ ಗೊಬ್ಬರವನ್ನು ಕೊಡ್ತಾರೆ. ಈ ರೈಸೋಮೆಟಿಕ್ ಕ್ರಾಪ್ಸ್ ನಾವು ತಗೊಂಡಾಗ ಎಷ್ಟು ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಜಾಸ್ತಿ ಇರೋದ್ರಿಂದ, ಸ್ಪ್ಲಿಟ್ ಜಾಸ್ತಿ ಕೊಡೋದ್ರಿಂದ ಅವಕ್ಕೆ ಪೋಷಕಾಂಶಗಳ ಅವೈಲಬಿಲಿಟಿ ಕೂಡ ಸಿಗುತ್ತೆ. ಹಾಗಾಗಿ 1-2-3 ಹಂತದಲ್ಲಿ ಕೊಡೋದು ಬಹಳ ಸೂಕ್ತ. ಅಂದ್ರೆ ಈಗ ಮುಂಗಾರು ಪ್ರಾರಂಭವಾಗಕ್ಕಿಂತ ಮುಂಚೆ ಒಂದ್ಸರಿ ಕೊಡ್ಬೇಕು. ಈ ಮೇ ಜೂನ್ ಟೈಮಲ್ಲಿ ಕೊಡಬೇಕು. ಈಗ ನೆಕ್ಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್, ಮಳೆ ಕಡಿಮೆ ಆದ್ಮೇಲೆ, ಮಳೆ ಕಡಿಮೆ ಹಿಂಗಾರು ಅಂತ ಹೇಳ್ತೀವಿ. ತದನಂತರ ಇಡೀ ನವೆಂಬರ್ ಡಿಸೆಂಬರ್ ಟೈಮಲ್ಲಿ 1 ಸ್ಪ್ಲಿಟ್ ಕೊಟ್ಟರು ನಾವು ಇದು ಮಾಡ್ಬೋದು. ಈ ಶಿಫಾರಸು ಮಾಡಿರ್ತಕ್ಕಂಥದ್ದನ್ನು ನಾವು ಸ್ಪ್ಲಿಟ್ ಮಾಡ್ಕೋಬೇಕು. ಅದಕ್ಕೆ ಅದನ್ನೇ ಒಂದೇ ಸಲ ಕೊಡೋದಲ್ಲ. ಮತ್ತೆ ಕಳೆ ತೆಗಿಬೇಕಾಗತ್ತೆ. ಕಳೆಗಳು ಕೂಡ ಬಹಳ ಮುಖ್ಯ ಇದರಲ್ಲಿ. ನಾವು ಕಳೆಗಳನ್ನ 1-2-3 ಸಾಲ ಇನಿಷಿಯಲ್ ಸ್ಟೇಜ್ ತೆಗೆದ್ವಿ ಅಂದರೆ ಆಮೇಲೆ ಕ್ರಾಪ್ ಕವರ್ ಆದಮೇಲೆ ಅಷ್ಟೊಂದು ಇರಲ್ಲ. ಗಿಡಗಳ ಮಧ್ಯದಲ್ಲಿ ಮಾತ್ರ ಕಳೆಗಳನ್ನ ತೆಗಿಬೋದು. ಮತ್ತೆ ಮುಚ್ಚಿಗೆಯನ್ನ ಮಾಡ್ತಲೇ ಇರಬೇಕಾಗತ್ತೆ. ಇದರಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಸಮಯ ಬಿಟ್ಟು ಉಳಿದ ಸಮಯದಲ್ಲಿ ನಾವು ಮುಚ್ಚಿಗೆಯನ್ನು ಮಾಡೋದು ಬಹಳ ಸೂಕ್ತ ಅಂತೇಳಿ. ಇದರ ಜೊತೆಗೇನೆ ಅರ್ದಿಂಗ್ ಅಪ್ ಅಂತ ಹೇಳ್ತೀವಿ ಸರ್, ನಾವು ಮಣ್ಣು ಏರಿಸುವುದು. ಮಣ್ಣು ಏರಿಸುವುದು ಎಷ್ಟು ಮುಖ್ಯ ಅಂತಂದರೆ ಇದರಲ್ಲಿ ನಾವು ಈಗ ಹಿಂಗಾರು ಆದ ನಂತರ ಅಂದರೆ ಆಲ್ಮೋಸ್ಟ್ ಅಕ್ಟೋಬರಿಂದ ಡಿಸೆಂಬರ್ ಟೈಮಿನ ಅವಾಗ ತೇವಾಂಶ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ಬೇರುಗಳು ಮೇಲೇ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಡೈರೆಕ್ಟ್ ಆಗಿ ಸನ್ಲೈಟಿಗೆ ಎಕ್ಸ್ಪೋಸ್ ಆಗೋದಾಗಲಿ ಅಥವಾ ಡ್ರೈನೆಸ್ ಆಗೋ ಚಾನ್ಸಸ್, ಒಣಗ ಸಾಧ್ಯತೆ. ಅಂತಹ ಸಮಯದಲ್ಲಿ ನಾವು ಈ ಅರ್ದಿಂಗ್ ಅಪ್ ಕೂಡ ಅದರ ಜೊತೆಗೇನೆ ಈಗ ಇದರಲ್ಲಿ ವಾಕಿಂಗ್ ಟಿಲ್ಲರ್ಸ್ ಅಂತ ಹೇಳ್ತೀವಿ ನಾವು. ಈಗ ನ್ಯೂ ಟಿಲ್ಲರ್ಸ್ ಬಂದಿದ್ದು ಹಾಗೆ ಸೈಡ್ ಎಲ್ಲ ಹೋಗ್ತಾ ಇರ್ತವೆ. ನಾವು ಮಣ್ಣು ಏರಿಸೋದ್ರಿಂದ ಅದಲ್ಲೇ ಕಾಂಪ್ಯಾಕ್ಟ್ ಆಗಿ ಬೆಳೀತೈತಿ, ಬೇರುಗಳು ಕೂಡ ಮಣ್ಣಲ್ಲಿ ಇರ್ತವೆ. ಆಮೇಲೆ ಬೇಸಿಗೆಯಲ್ಲಿ ಬಿದ್ದಂಥ ಮಳೆಯ ನೀರು ಹೀರ್ಕೊಳ್ಳೋಕ್ಕೆ ಸಹಾಯ ಕೂಡ ಆಗುತ್ತೆ. ಅಂದ್ರೆ ಅಲ್ಲಿರುವಂಥ ಮಣ್ಣನ್ನೇ ಹಾಕಬೇಕಾಗತ್ತೆ ಅಥವಾ ಹೊರಗಡೆಯಿಂದ? ಏಲಕ್ಕಿಯಲ್ಲಿ 2 ಸಾಲುಗಳ ಮಧ್ಯೆ ಚರಂಡಿ ಕೂಡ ಒಂದು ಬಹಳ ಮುಖ್ಯ ಬಸಿಗಾಲುವೆ. ಯಾಕಂದ್ರೆ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲೇ ಏಲಕ್ಕಿ ಬೆಳೆಯೋದ್ರಿಂದ ಜಾಸ್ತಿ ಇರ್ತಕ್ಕಂಥ ನೀರು ಡ್ರೈನ್ ಔಟ್ ಆಗಿ ಹೋಗೋಕ್ಕೆ ಚರಂಡಿ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಆ ಚರಂಡಿಯಿಂದ ಮಣ್ಣು ನಾವು ಗಿಡಗಳಿಗೆ ಹಾಕಿದರೆ ಚರಂಡಿನೂ ಕ್ಲೀನ್ ಆಗುತ್ತೆ. ನಮಗೆ ಈ ಮಣ್ಣು ಅರ್ದಿಂಗ್ ಅಪ್ ಮಾಡ್ದಂಗೆ ಆಗುತ್ತೆ, ಗಿಡಗಳಿಗೆ ಮಣ್ಣು ಇರಿಸಿದಾಗ ಆಗುತ್ತೆ. ಮಳೆಗಾಲದಲ್ಲಿ ಮಾತ್ರ ನಾವು ಮುಚ್ಚಿಗೆಯನ್ನು ತೆಗೆದು ಸ್ವಲ್ಪ ಗಾಳಿ ಆಡೋದಕ್ಕೆ ಮತ್ತು ನೀರು ನಿಲ್ದಂಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಇದರಲ್ಲಿ. ಇನ್ನು ಏಲಕ್ಕಿ ಗಿಡಗಳು ಎಷ್ಟು ವರ್ಷಕ್ಕೆ ಹೂ ಬಿಡೋದಕ್ಕೆ ಪ್ರಾರಂಭ ಆಗ್ತವೆ? ಇದು 2ನೇ ವರ್ಷದಿಂದನೇ ಸ್ಟಾರ್ಟ್ ಆಗುತ್ತೆ ಸರ್. 18 ಮಂತ್ಸ್ ಅಥವಾ 22 ಮಂತ್ಸ್ ಆದ ನಂತರ ಕೊತ್ತುಗಳು ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ 2ನೇ ವರ್ಷ 3ನೇ ವರ್ಷದಿಂದನೇ ನಮಗೆ ಇಳುವರಿ ಸಿಗುತ್ತೆ. ಹಾಗಾಗಿ ಕಂದುಗಳಿಂದ ಆಗಿರಲಿ ಅಥವಾ ಬೀಜದಿಂದ ಆಗಿರಲಿ ಯಾವುದೇ ಸಸ್ಯ ಆದರೂ 2ನೇ ವರ್ಷದಿಂದ ಇಳುವರಿ ಸ್ಟಾರ್ಟ್ ಆಗುತ್ತೆ. ಸುಮಾರು ಒಂದು 10 ವರ್ಷ ನಾವು ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು 10 ವರ್ಷಗಳ ಕಾಲ ನಾವು ಒಂದು ಒಳ್ಳೆ ಇಳುವರಿನ ತಕ್ಕೋಬೋದು. 10 ವರ್ಷದ ನಂತರ ಏನಾದರೂ ಅದು ನಮಗೆ ಇಳುವರಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ನಾವು ಅದನ್ನೇ ಒಳ್ಳೆ ಟಿಲ್ಲರ್ಸ್ನ ರೀಪ್ಲಾಂಟಿಂಗ್ ಮಾಡಿಕೊಂಡ್ರೆ ಇದು ಬಹುವಾರ್ಷಿಕ ಬೆಳೆ.
ಈಗ 8-10 ವರ್ಷ ಆದಮೇಲೆ ಟಿಲ್ಲರ್ಸ್ ಎಲ್ಲ ಸ್ಪ್ರೆಡ್ ಆಗಿ ಹೋಗಿಬಿಟ್ಟಿರ್ತವೆ, 2-2 ಮೀಟರ್ ಅಂತರದಲ್ಲಿ ಬೆಳೆದಾಗೆ ಆಲ್ಮೋಸ್ಟ್ ಅದಕ್ಕೆ ಆ ಲೈನಿಗೆ ಈ ಲೈನಿಗೆ ಟಚ್ ಆಗುವಂಥದ್ದು. ಹಾಗಾಗಿ ರೀಪ್ಲಾಂಟಿಂಗ್ ಮಾಡ್ಕೊಂಡಾಗೆ ಮತ್ತೆ 2ನೇ ವರ್ಷ ಅಥವಾ 3ನೇ ವರ್ಷದಿಂದ ಒಳ್ಳೆ ಇಳುವರಿ ತೊಗೊಳಕ್ಕೆ ಸಹಾಯ ಆಗುತ್ತೆ. ಮತ್ತು ಇದು ಪರಕೀಯ ಪರಾಗಸ್ಪರ್ಶದ ಬೆಳೆ ಇದು. ಹೌದು ಸರ್. ಹಾಗಾಗಿ ಕೀಟಗಳ ಒಂದು ಪ್ರಾಮುಖ್ಯತೆ ಇದೆ ಅಂತೀರಿ. ಇದು ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ ಅಂತ ಹೇಳ್ತೀವಲ್ಲ ನಾವು, ಪರಾಗಸ್ಪರ್ಶ ಬಹಳ ಮುಖ್ಯವಾಗಿರ್ತಕ್ಕಂಥ ಇದರಲ್ಲಿ. ಹಾಗಾಗಿ ಒಂದು ಹೆಕ್ಟರ್ ಪ್ರದೇಶಕ್ಕೆ ಸುಮಾರು ಒಂದು 4 ಹನಿಬಿ ಬಾಕ್ಸನ್ನು ರೆಕಮೆಂಡ್ ಮಾಡ್ತಕ್ಕಂಥದ್ದು. ಹನಿಬಿಯ ಪಾಲಿನೇಷನಿಂದ ನಮಗೆ ಅತಿ ಹೆಚ್ಚು ಒಂದು ಇಳುವರಿ ಕೂಡ ಆಗುತ್ತೆ, ಒಳ್ಳೆ ಬೀಜಗಳ ಸಂಖ್ಯೆ ಕೂಡ ವೃದ್ಧಿ ಆಗುತ್ತೆ ಅಂತ. ಸಾಧಾರಣವಾಗಿ ಈಗ ಹೂವು ಯಾವ ಸಮಯದಲ್ಲಿ ಬರುತ್ತೆ ಅಂತೀರಿ ವರ್ಷದಲ್ಲಿ? ಇದು ನಮಗೆ ಈಗ ಇದಕ್ಕೆ ನಾವು ಹೂವು ಆದಾಗಿನಿಂದ ಈಗ ಕೊಯ್ಲಿಗೆ ಬರಲಿಕ್ಕೆ ಸರಿಸುಮಾರು 120ರಿಂದ 135 ದಿನಗಳನ್ನು ತಗೊಳುತ್ತೆ. ಹಾಗಾಗಿ ನಮಗೀಗ ಈಗ ಮೇ ಜೂನ್ ಟೈಮಲ್ಲಿ ಹೂವು ಆಯ್ತಂದರೆ ಆಗಸ್ಟ್ನಿಂದ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ಜುಲೈಯಿಂದನೂ ಸ್ಟಾರ್ಟ್ ಆಗ್ತವೆ. ಈಗ ಈ ಇತ್ತೀಚಿನ ದಿನದಲ್ಲಿ ಈಗ ವರ್ಷ ಪೂರ್ತಿ ನ್ಯೂಟ್ರಿಷನ್ ಕೊಡ್ತಿರ್ತಾರೆ, ವರ್ಷ ಪೂರ್ತಿ ನೀರನ್ನು ಕೊಡ್ತಾ ಇರ್ತಾರೆ. ಆಲ್ಮೋಸ್ಟ್ 8ರಿಂದ 10 ತಿಂಗಳು ಕೂಡ ಕೊಯ್ಲನ್ನು ಮಾಡ್ತಾ ಇರ್ತಾರೆ. ನೆಲ್ಯಾಣಿ ಅನ್ನೋದು ವರ್ಷ ಪೂರ್ತಿ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಪೀಕ್ ಪೀರಿಯಡ್ ಅಂದರೆ ಜುಲೈ ಆಗಸ್ಟಿಂದ ಡಿಸೆಂಬರ್ವರೆಗೂ ಪೀಕರ್ ಅಂತ ಹೇಳ್ಬೋದು. ಇವನ್ ಡಿಸೆಂಬರ್ ಜನವರಿಗೂ ಕೂಡ ಹಾರ್ವೆಸ್ಟ್ ಮಾಡ್ತಾರೆ. ಇಲ್ಲಿ ಹೂವದಿಂದ ಕಂಪ್ಲೀಟ್ ಮೆಚೂರ್ ಆಗಕ್ಕೆ ಇದರಲ್ಲಿ ಸುಮಾರು 120ರಿಂದ 135 ದಿನಗಳನ್ನ ಇದು ತಗೊಳ್ಬೋದು. ಅಂದರೆ ಜೆನ್ ಪೆಟ್ಟಿಗೆಗಳನ್ನು ಇಟ್ಟು ಜೆನ್ ನೊಣಗಳಿಂದ ಪರಾಗಸ್ಪರ್ಶವನ್ನು ಮಾಡಿಸೋದ್ರಿಂದ ಹೆಚ್ಚು ಇಳುವರಿಯನ್ನು ಪಡಿಬೋದು. ಒಳ್ಳೆ ಕಾಯಿ ಕೂಡ ಬಲಿಯುತ್ತೆ. ಇದು ಕ್ರಾಸ್ ಪಾಲಿನೇಟರಿಂದ ಹನಿಬಿಯ ನಮಗೆ ಜೆನ್ ನೊಣಗಳ ಪ್ರಾಮುಖ್ಯತೆ ಬಹಳ ಮುಖ್ಯ. ಮತ್ತು ಈ ಸಸ್ಯ ಸಂರಕ್ಷಣೆಗೂ ಭಾಳ ಮುಖ್ಯವಾಗುತ್ತೆ ಈ ಒಂದು ಬೆಳೆಯಲ್ಲಿ. ಹೌದು. ಯಾವ್ಯಾವ ಕೀಟಗಳು ಕಂಡು ಬರ್ತವೆ ಅಂತ? ಏಲಕ್ಕಿಯಲ್ಲಿ ಮೇಜರ್ ಆಗಿ ಥ್ರಿಪ್ಸ್ ಅನ್ನೋದೊಂದು ಮೇಜರ್ ಪ್ರಾಬ್ಲಮ್ಮು. ಸುಮಾರು ಒಂದು ಮೇಜರ್ ಅಂತ ಹೇಳ್ಬೋದು. ಇದರಲ್ಲಿ ಬೇಸಿಗೆನಲ್ಲಿ ಸ್ವಲ್ಪ ಕಂಡು ಬರುತ್ತೆ ಇದು. ಹೌದು ಸರ್. ಫೆಬ್ರವರಿಯಿಂದ ಮೇವರೆಗೂ ಜಾಸ್ತಿ ಅದೇ ಟೈಮಲ್ಲೇ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ ಇದನ್ನು ಕಂಟ್ರೋಲ್ ಮಾಡಬೇಕಾದ್ರೆ. ಥ್ರಿಪ್ಸ್ ಏನು ಮಾಡುತ್ತೆ ಅಂದರೆ ಹೂ ಮತ್ತು ಕಾಯಿನ ಇರ್ತಕ್ಕಂಥ ಸ್ಯಾಪ್ನ ಸಕ್ ಮಾಡಿ ಆ ಕಾಯಿ ಬಲ್ತಾದ ನಂತರ ಕಂಪ್ಲೀಟ್ ಆಗಿ ಕಜ್ಜಿ ಆಕಾರದಾಗುತ್ತೆ. ಆಮೇಲೆ ನಮಗೆ ಹಾಗಾಗಿ ಇದರ ಮೇಜರ್ ಡ್ಯಾಮೇಜ್ ಅಂತ ಹೇಳ್ಬೋದು. ಇದರಲ್ಲಿ ಕಾರ್ಡಮಮದಲ್ಲಿ ಜಾಸ್ತಿ ಒಂದು ಇಳುವರಿ ರಿಡ್ಯೂಸ್ ಆಗಲಿಕ್ಕೂ ಕೂಡ. ಇದಕ್ಕೆ ನಾವು ಒಂದು ಪಿಪ್ರೋನಿಲ್ ಅನ್ನುವಂಥ 1 ml ಪ್ರತಿ ಲೀಟರ್ ನೀರಿಗೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಒಂದು 3-4 ತಿಂಗಳ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಸಿಂಪರಣೆ ಮಾಡೋದ್ರಿಂದ ಈ ಒಂದು ಥ್ರಿಪ್ಸ್ನ ಹತೋಟಿ ಮಾಡ್ಕೋಬೋದು. ಇದರ ಜೊತೆಗೇನೆ ನಾವು ಥ್ರಾಸಿಂಗ್ ಅಂತ ಹೇಳ್ತೀವಿ. ಇನ್ನೊಂದು ಅಂದರೆ ಈ ಒಣಗಿದ ಎಲೆಗಳು ಜೀವತ್ ಬಿದ್ದಿರ್ತಾವಲ್ಲ ಅದು, ಮತ್ತು ಈ ಕಂದುಗಳು ಆಲ್ರೆಡಿ ನಮಗೆ ಇಳುವರಿ ಕೊಟ್ಟಿರ್ತಕ್ಕಂಥ ಏನು ಟಿಲ್ಲರ್ಸ್ ಏನಿರ್ತಾವಲ್ಲ ಅದನ್ನು ತೆಗಿಬೇಕಾಗತ್ತೆ ವರ್ಷದಲ್ಲಿ 2-3 ಸಲ. ನಾವು ಇರಿಗೇಟೆಡ್ ರೈನ್ ಒಂದು ಪ್ರದೇಶದಲ್ಲಿ ಬೆಳೀತಕ್ಕಂಥದ್ದಾಗಿದ್ರೆ, ಇಲ್ಲ ಅಂತಂದರೆ ಆ ಒಣಗಿದ ಎಲೆಗಳಾಗಿರ್ಬೋದು ಅಥವಾ ಟಿಲ್ಲರ್ಸ್ನಲ್ಲಿ ಇದು ಏನಿರ್ತಾವಲ್ಲ ಅಲ್ಲಿ ಮಲ್ಟಿಪ್ಲಿಕೇಶನ್ ಜಾಸ್ತಿ ಇರುತ್ತೆ. ಅದು ಕೂಡ ಬಹಳ ಮುಖ್ಯ ಇರುತ್ತೆ. ಅಲ್ಲಿ ಆಶ್ರಯ ಪಡೆಯುತ್ತೆ. ಹಾಗಾಗಿ ಈ ಥ್ರಾಸಿಂಗ್ ಕೂಡ ಬಹಳ ಮುಖ್ಯ. ನಾವು ಸ್ಪ್ರೇ ಮಾಡಿದ್ರು ಕೂಡ ಆ ಥ್ರಾಶಿಂಗ್ ಮಾಡೋದು ಕ್ಲೀನ್ ಆಗಿ ಇಟ್ಕೋಬೇಕಾಗತ್ತೆ. ಬೇಸ್ ಆಗಿರ್ಬೋದು, ಒಣಗಿದ ಎಲೆಗಳನ್ನು ನಾವು ತೆಗಿಬೇಕಾಗುತ್ತೆ. ತರಗನ್ನ ತೆಗೆಯೋದು ಬಹಳ ಮುಖ್ಯ. ಅದು ಒಂದು ಮುಖ್ಯವಾದ ಕ್ರಮ. ಹೌದು ಸರ್. ಇದು ಥ್ರಿಪ್ಸ್ ಬಗ್ಗೆ ಆಯಿತು. ಇನ್ಯಾವ ಬರುತ್ತೆ? ಇನ್ನು ಶೂಟ್ ಬೋರರ್ ಅಂತೇಳಿ, ಶೂಟ್ ಬೋರರ್, ಕ್ಯಾಪ್ಸುಲ್ ಬೋರರ್ ಅಂತೇಳಿ, ಕಾಯಿ ಕೊರೆ ಹುಳು ಅಥವಾ ದಂಟು ಕೊರೆ ಹುಳು, ಇದು ಕೂಡ ಮೇಜರು. ಇದಕ್ಕೆ ನಾವು ಕ್ವಿನಾಲ್ಫಾಸ್ ಅನ್ನೋದು 1/2 ml ಒಂದು 0.75 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಇದನ್ನು ಕೂಡ ಹತೋಟಿ ಮಾಡ್ಕೋಬಹುದು. ಇದರ ಜೊತೆಗೆ ಹೊಸದಾಗಿ ನಾಟಿ ಮಾಡಿರ್ತಕ್ಕಂಥ ಪ್ರದೇಶ, ಅತಿ ಹೆಚ್ಚು ಓಪನ್ ಇರ್ತಕ್ಕಂಥ ಪ್ರದೇಶದಲ್ಲಿ ಈ ಶೂಟ್ ಫ್ಲೈ ಅನ್ನೋದೊಂದು ಕೂಡ ಒಂದು ಮೇಜರ್ ಡ್ಯಾಮೇಜ್. ಸುಳಿನೇ ಕಟ್ ಮಾಡುತ್ತೆ, ಅದು ತಿನ್ನುತ್ತೆ. ಹಾಗಾಗಿ ಹೊಸ ಗಿಡ ನಾಟಿ ಮಾಡಿರ್ತಕ್ಕಂಥದ್ದು ಒಣಗಿ ಹೋಗುವಂಥದ್ದು. ಹಾಗಾಗಿ ಅದನ್ನು ನಾವು ಶೇಡ್ನ ಮ್ಯಾನೇಜ್ಮೆಂಟ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಒಂದು 50ರಿಂದ 60% ಫಿಲ್ಟರ್ ಶೇಡ್ ಬೇಕಾಗುತ್ತೆ ಇದಕ್ಕೆ. ಓಪನ್ ಕಂಡೀಷನ್ ಬೆಳೆದ್ರಂದ್ರೆ ರೋಗ ಕೀಟ ಬಾಧೆ ಕೂಡ ಜಾಸ್ತಿ. ಶೂಟ್ ಫ್ಲೈಗೆ ಕೂಡ ನಾವು ಈ ಕ್ವಿನಾಲ್ಫಾಸ್ ಸ್ಪ್ರೇ ಮಾಡೋದ್ರಿಂದ ಕೂಡ ಹತೋಟಿಯನ್ನು ಮಾಡ್ಕೋಬಹುದು. ಅಥವಾ ನೀಮ್ ಆಯಿಲ್ ಅದನ್ನು ಬಳಸ್ಕೋಬಹುದು, ಬೇವಿನ ಮೂಲದ ಕೀಟನಾಶಕ. ಇನ್ನು ರೋಗಗಳು ಯಾವ್ಯಾವ ಬರ್ತವೆ ಅಂತೀರಿ? ಇದರಲ್ಲಿ ರೋಗ ನಾವು ಹೇಳೋದಾದರೆ ಈ ಒಂದು ಕಂದು ಕೊಳೆ ರೋಗ ಅಂತೇಳಿ, ರೈಸೋಮ್ ರಾಟ್ ಅಂತ ಹೇಳ್ತೀವಲ್ಲ, ಇದು ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿರುತ್ತೆ. ಮಳೆಗಾಲದಲ್ಲಿ ಕಂದುಗಳು ಪೂರಾ ಎಲ್ಲೋ ಹಿಂಗಾಗಿ ಒಣಗಿ ಹೋಗ್ತವೆ. ಕಂದುಗಳು ಕೂಡ ಕೊಳೆತು ಕೆಳಗೆ ಬಿದ್ದು ಹೋಗ್ತವೆ. ಇದಕ್ಕೆ ಡ್ರೈನೇಜ್ ಬಹಳ ಮುಖ್ಯ. ಅಂದರೆ ಬಸಿಗಾಲುವೆ ಏನಿದೆಯಲ್ಲ, ಎಕ್ಸೆಸ್ ಮಾಯಿಶ್ಚರ್ ಇದ್ದದ್ದು ಡ್ರೈನ್ ಔಟ್ ಆಗುತ್ತೆ. ಬಸಿಗಾಲುವೆಯನ್ನು ಮಾಡಬೇಕಾಗತ್ತೆ. ಅದರ ಜೊತೆಗೆ 1% ಬೋರ್ಡೋ ಸ್ಪ್ರೇನ ನಾವು ಜೂನ್-ಜುಲೈ ಟೈಮಲ್ಲಿ ಒಂದು ಸ್ಪ್ರೇ ಮಾಡಿ COC ಡ್ರೆಂಚಿಂಗ್, ಕಾಪರ್ ಆಕ್ಸಿಕ್ಲೋರೈಡ್, ಅದನ್ನು ಮಣ್ಣಿಗೆ ಹಾಕಬೇಕು. ಅದಕ್ಕೆ ನಾವು ಒಂದು 5ರಿಂದ 6 ಲೀಟರ್ ಗಿಡದ ಸುತ್ತಲ ಹಾಕಿದ್ವಿ ಅಂದರೆ ರೈಸೋಮ್ ರಾಡ್ನ ಹತೋಟಿ ಮಾಡ್ಕೊಂಡು ಕಂದು ಕೊಳೆ ರೋಗವನ್ನು ನಿರ್ವಹಣೆ ಮಾಡಬಹುದು. ಹೌದು. ಇದರ ಜೊತೆಗೆ ಇನ್ನೊಂದು ಏನಂತಂದರೆ ಲೀಪ್ ಬ್ಲೈಟ್ ಅಂತ ಹೇಳ್ತೀವಿ. ಓಪನ್ ಕಂಡೀಷನ್ದಲ್ಲಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಅದಕ್ಕೆ ನಾವು ಕಾರ್ಬನ್ ಡೈಸಿಯಮ್ ಅನ್ನು ಕೂಡ ಸ್ಪ್ರೇ ಮಾಡೋದ್ರಿಂದ ಕಂಟ್ರೋಲ್ ಮಾಡ್ಬೋದು. ಇದಲ್ಲದೆ ವೈರಾಣು ರೋಗ, ಕಟ್ಟೆ ಒಂದು ಮೇಜರ್ ಪ್ರಾಬ್ಲಮ್. ಕಟ್ಟೆ ರೋಗದಿಂದನೇ ಸಾಕಷ್ಟು ಏರಿಯಾ ಕಡಿಮೆ ಆಗಿರೋದು.
ಹಾಗಾಗಿ ಕಟ್ಟೆ ರೋಗಕ್ಕೆ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಕಟ್ಟೆ ರೋಗ ಬರದ ಹಾಗೆ ಕಟ್ಟೆ ಬಂದಿರತಕ್ಕಂಥ ಗಿಡಗಳನ್ನ ಕಿತ್ತು ನಾಶ ಮಾಡಬೇಕಾಗತ್ತೆ. ಯಾಕಂದ್ರೆ ಇದು ಒಂದು ಪೆಂಟಾಲೋನಿಯನ್ ಹೆಣ್ಣಿಂದ ಈ ರೋಗ ಹರಡಿರುತ್ತೆ. ಕಟ್ಟೆ ಮುಕ್ತ ಇರತಕ್ಕಂಥ ಗಿಡಗಳನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದರ ಜೊತೆ ಈ ನೀಮ್ ಆಯಿಲ್ನ ಒಂದು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದನೂ ನಾವು ಈ ಕಟ್ಟೆ ಕೂಡ ಅಥವಾ ಈ ಕಟ್ಟೆ ರೆಸಿಸ್ಟೆಂಟ್ ಇರತಕ್ಕಂಥ ತಳಿಗಳು ಕೂಡ ಇದ್ದಾವೆ. ಆ ಒಂದು ತಳಿಗಳನ್ನ ಬಳಸುವುದರಿಂದನೂ ಕೂಡ ಈ ಕಟ್ಟೆ ಬಾಧೆಯಿಂದ. ಇನ್ನು ಮುಖ್ಯವಾಗಿ ಕೊಯ್ಲು ಯಾವಾಗ ಪ್ರಾರಂಭವಾಗುತ್ತೆ, ಕೊಯ್ಲಿನ ಹಂತವನ್ನು ಹೇಗೆ ನಿರ್ಧರಿಸೋದು ಅಂತೀರಿ? ಮೇ ಜೂನ್ನಿಂದ ಫ್ಲವರಿಂಗ್ ಸ್ಟಾರ್ಟ್ ಆಯ್ತು ಅಂತಂದರೆ ಆಗಸ್ಟಿಂದ ಕೊಯ್ಲು ಸ್ಟಾರ್ಟ್ ಆಗುತ್ತೆ. ನಮಗೆ 15ರಿಂದ 20 ದಿನಗಳ ಅಂತರದಲ್ಲಿ ಕೊಯ್ಲು ಮಾಡಬೇಕಾಗತ್ತೆ. ಸರಿ ಸುಮಾರು 6ರಿಂದ 7, 8 ಟೈಮ್ಸ್ ಕೊಯ್ಲು ಮಾಡ್ತಾರೆ. ಮೆಚೂರ್ಡ್ ಕ್ಯಾಪ್ಸೂಲ್ ಅಂತ ಹೇಳ್ತೀವಿ, ಬಲಿತಾದಂಥ ಹಣ್ಣುಗಳು ಮಾತ್ರ ಆಯ್ಕೆ ಮಾಡಬೇಕಾಗ. ಅದಕ್ಕೆ ಏಲಕ್ಕಿಯನ್ನು ಹಾರ್ವೆಸ್ಟ್ ಮಾಡಲಿಕ್ಕೆ ಸ್ಕಿಲ್ಡ್ ಲೇಬರ್ ಬೇಕಾಗತ್ತೆ. ಎಲ್ಲ ಒಳ್ಳೆ ಅನುಭವಸ್ತಾರೆ. ಈ ಕಾಯಿ ಬಲ್ತಿದೆ, ಇದು ಹಣ್ಣಾಗಿದೆ ಅಂತೇಳಿ ಆ ಕಾಯಿ ಮಾತ್ರ ಹರಿತಾರೆ. ಅದನ್ನು ನಾವು ಈಗ ಕಾಯಿ ಬಿಡ್ಸಕ್ಕೆ ಹೋದಾಗ ಈಜಿ ಆಗಿ ಬರುತ್ತೆ. ಅದು ಆ ಥರ ಟೈಟ್ ಆಗಿಯೂ ಇರಲ್ಲ. ಆಮೇಲೆ ಅದ್ರ ಕಾಯಿ ಫುಲ್ ಗ್ರೀನ್ ಕಲರ್ ಟರ್ನ್ ಆಗಿರುತ್ತೆ. ಕಲರ್ಸ್ ನೋಡಿದಾಗ ಗೊತ್ತಾಗುತ್ತೆ. ಆ ರಿಂಟ್ಸ್ ಏನಿರ್ತಾವಲ್ಲ ಅದು ಫುಲ್ ಮ್ಯಾಚ್ಯೂರ್ ಆಗಿರುತ್ತೆ ಸರ್, ಬಲ್ತಿರುತ್ತೆ. ಅಂಥ ಕಾಯಿಗಳನ್ನ ಮಾತ್ರ ನಾವು ಕೊಯ್ಲು ಮಾಡಬೇಕಾಗತ್ತೆ. ನಾವು ಒಂದು ವೇಳೆ ಇಮ್ಯಾಚ್ಯೂರು ಅಥವಾ ಓವರ್ ಮ್ಯಾಚ್ಯೂರ್ನ ಹಾರ್ವೆಸ್ಟ್ ಮಾಡಿದ್ವಿ ಅಂತಂದರೆ ಸಂಸ್ಕರಣೆ ಟೈಮಲ್ಲಿ ಅದು ಸ್ಪ್ಲಿಟ್ ಆಗೋ ಚಾನ್ಸಸ್ ಜಾಸ್ತಿ, ಅಥವಾ ಒಂದು ಅದು ಬೀಜ ಬಲ್ತಿಲ್ಲ ಅಂದರೆ ಸಿಂಕ್ ಆಗುತ್ತೆ. ಹಾಗಾಗಿ ಇದಕ್ಕೆ ನಾವು ಒಳ್ಳೆ ನುರಿತಂಥ ಒಂದು ಕೆಲಸಗಾರನ್ನ ಬೇಕಾಗ್ತದೆ. ಕೊಯ್ಲು ಮಾಡೋದಕ್ಕೆ ಬಳಸ್ಕೋಬೇಕು. ಅದರ ಕೊರತೆನೂ ಸ್ವಲ್ಪ ಇವತ್ತು ಇದೆ ಅಂತ. ಹೌದು. ಹಾಗಾಗಿನೇ ಏಲಕ್ಕಿಯಲ್ಲಿ ಉಳುಮೆ ಮಾಡಲಿಕ್ಕೆ ರೈತರು ಕೂಡ ಹಿಂಜರಿಯೋದು. ಒಂದ್ಸರಿ ಕೊಯ್ಲು ಮಾಡ್ಕೊಂಡ್ಮೇಲೆ ಕೈನ ಯಾವ ರೀತಿ ಸಂಸ್ಕರಣೆ ಮಾಡಬೇಕಾಗತ್ತೆ? ಸಂಸ್ಕರಣೆ ಇಲ್ಲಿ 2 ರೀತಿಯಿಂದ ಮಾಡ್ತಾರೆ ಸರ್. ಸನ್ ಡ್ರೈಯಿಂಗ್ ಕೂಡ ಕೃತಕ ವಿಧಾನದಿಂದ ಕೂಡ ಡ್ರೈ ಮಾಡ್ಬೋದು. ಸನ್ ಡ್ರೈ ಮಾಡಿದಾಗೆ ನಮಗೆ ಗ್ರೀನ್ನೆಸ್ ಬರಲ್ಲ, ಕ್ವಾಲಿಟಿದು. ಸಾಕಷ್ಟು ತಂತ್ರಜ್ಞಾನಗಳು ಕೂಡ ಇದಾವೆ. ಈಗ ಎಲೆಕ್ಟ್ರಿಕಲ್ ಡ್ರೈಯರ್ ಎಲ್ಲ ಬಂದಿದ್ದಾವೆ ಲಾರ್ಜ್ ಸ್ಕೇಲ್ದೊಳಗೆ. ಆ ಎಲೆಕ್ಟ್ರಿಕಲ್ ಡ್ರೈಯರ್ನಿಂದ ಕೂಡ ನಾವು ಸೌರಶಕ್ತಿ ಒಣಗಿಸುವ ಉಪಕರಣಗಳು ಬಂದಿದ್ದಾವೆ, ಅದು ಕೂಡ ಇದ್ದಾವೆ. ಮುಂಚೆಯಿಂದ ಏನು ಮಾಡ್ತಿದ್ರು ಅಂದ್ರೆ ಈ ಸೌದೆಗಳನ್ನ ಉಪಯೋಗಿಸಿಕೊಂಡು ಒಣಗಿಸ್ತಾ ಇದ್ರು. ಅಲ್ಲಿ ಸುಮಾರು 40-45 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ನ ಮೇಂಟೈನ್ ಮಾಡಿಕೊಂಡು 18ರಿಂದ 22-24 ತಾಸಲ್ಲಿ ಒಣಗಿದ ಕಾಯಿಗಳನ್ನ ಇದನ್ನ ಮಾಡ್ಕೊ. ಡ್ರೈಯಿಂಗ್ ಏನಿದೆ ಅಲ್ಲ, ಇದು ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ನಾವು ಕ್ವಾಲಿಟಿ ಕ್ಯಾಪ್ಸೂಲ್ ಪಡಿಬೇಕಂತ. ಅಂದರೆ ಒಳ್ಳೆ ನಿರ್ವಹಣೆ ಮಾಡಿದರೆ ಎಷ್ಟು ಇಳುವರಿ ಪಡಿಬೋದು ಅಂತೀರಿ? ಎವರೇಜ್ ಈಲ್ಡ್ ಅಂತಂದರೆ 500ರಿಂದ 700 kg ಪ್ರತಿ ಹೆಕ್ಟರ್ಗೆ ಅಂತ ಹೇಳ್ತೀವಿ. ಪೊಟೆನ್ಷಿಯಲ್ ಈಲ್ಡ್ 1000 kg ಮೇಲೂ ಬೆಳಿಬೋದು. ಈಗ ನೆಲ್ಯಾಣಿ ಅನ್ನೋದು 2000 kg ವರೆಗೂ ಅಂತ ಹೇಳಿದ್ದಾರೆ. ಈ ಥರದ್ದು ಇದೆ. ಈಗ ನಾವು ಹೌದು ಸರ್, ಈಗ ನಾವು ಫಸ್ಟ್ ವರ್ಷ ನಾವು ಪ್ಲಾಂಟಿಂಗ್ ಮಾಡಿದಾಗ ನೆಕ್ಸ್ಟ್ ಇಯರ್ ನಾವು ಒಳ್ಳೆ ಟಿಲ್ಲರ್ಸ್ ಬೆಳೆಸ್ಕೊಂಡ್ವಿ ಅಂದರೆ ಪ್ರತಿ ಗಿಡದ್ದು, ಅವಾಗ ನಮಗೆ ಪ್ಯಾನಿಕಲ್ಸು ಜಾಸ್ತಿ ಇರ್ತವೆ, ಒಳ್ಳೆ ಇಳುವರಿ ಬರುತ್ತೆ. ಈಗ ಎಷ್ಟು ಟಿಲ್ಲರ್ಸ್ ಬರ್ತವೆ ಅದ್ರ ಮೇಲೆ ನಾವು ಯಾವ ಥರನಾಗಿ. ಅದಕ್ಕೆ ನಾವು ಇಂಟೆನ್ಸಿವ್ ಕಲ್ಟಿವೇಷನ್, ಈ ನೆಲ್ಯಾಣಿ ನಮ್ಮಲ್ಲಿ ಸೂಕ್ತ ಆಗಿದ್ದಿಲ್ಲ ಮುಂಚೆ. ನಮ್ಮ ಇಲ್ಲಿ ಇರ್ತಕ್ಕಂಥ ತಳಿಗಳು ಮಿನಿಮಮ್ ಮ್ಯಾನೇಜ್ಮೆಂಟ್ದಲ್ಲಿ ಕೂಡ ಇಳುವರಿ ಕೊಡ್ತಾ ಇದ್ದು, ಒಳ್ಳೆ ಕ್ವಾಲಿಟಿ ಇತ್ತು. ಅದೇ ಥರನಾಗಿ ಮ್ಯಾನೇಜ್ ಮಾಡಿದರೆ ಇವು ಕೂಡ ಒಳ್ಳೆ ಇಳುವರಿಯನ್ನು ಕೊಡ್ತಕ್ಕಂಥ ತಳಿಗಳನ್ನೇ. ಆತ್ಮೀಯ ರೈತ ಬಾಂಧವರೇ, ತಮಗೆ ಏಲಕ್ಕಿ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಹೊನ್ನಪ್ಪ ಆಸಂಗಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 7892941248. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7892941248. ತುಂಬ ಸಂತೋಷ ಡಾಕ್ಟರ್ ಹೊನ್ನಪ್ಪ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಏಲಕ್ಕಿ ಕೃಷಿ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಏಲಕ್ಕಿ ಕೃಷಿ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಅಪ್ಪಂಗಳದ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಹೊನ್ನಪ್ಪ ಆಸಂಗಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್
ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ.